ಫ್ರೆಂಡ್ಸ್, ಇದೇನಿದು ಈ ಥರ ವಿಡಿಯೋ ತೋರಿಸ್ತಾ ಇದ್ರಂತ ಅಂದ್ಕೊಂಡ್ರಾ? ಏನಕ್ಕಂತ ನೋಡೋಣ, ಗೆಸ್ ಮಾಡಿ. ಎಲ್ಲರ ಮೈಂಡಲ್ಲಿ ಇರುತ್ತೆ. ಯಾಕಂದರೆ ಇನ್ನೇನು ಶ್ರಾವಣ ಮಾಸ ಹತ್ರನೇ ಬಂತು, ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬಂತು. ಆಗಸ್ಟ್ ಫಸ್ಟ್ ವೀಕಲ್ಲೇ ಐತೆ. ಹಂಗಾಗಿ ಎಲ್ಲರೂ ಅಷ್ಟೇ ಮನೆ ಕ್ಲೀನ್ ಮಾಡೋದು, ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳೋದು ಎಲ್ಲರ ಮೈಂಡಲ್ಲಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇನ್ನೇನು ಶ್ರಾವಣ ಮಾಸ ಹತ್ರ ಬರಕತ್ತದ, ಹಂಗಾಗಿ ಮನೆ ಕ್ಲೀನ್ ಮಾಡಬೇಕು. ನಾನು ಎಲ್ಲರ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ಎಲ್ಲ ಹೆಣ್ಮಕ್ಳು ಅಷ್ಟೇ, ಇನ್ನು ಹಬ್ಬ ಹತ್ರ ಬಂದಂಗೆಲ್ಲ ಮನೆ ಕ್ಲೀನಿಂಗು, ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಬರೋದು, ಇದೆರಡು ಮೈಂಡಲ್ಲಿ ಇದ್ದೇ ಇರುತ್ತೆ. ಫ್ರೆಂಡ್ಸ್, ನಾನು ಭೀಮನ ಅಮಾವಾಸ್ಯೆಕ್ಕಿಂತ ಮುಂಚೆ, ಅಂದರೆ ನಾಗರ ಅಮಾವಾಸ್ಯೆಕ್ಕಿಂತ ಮುಂಚೆನೇ ಮನೆ ಕ್ಲೀನ್ ಮಾಡಿಬಿಡ್ತೀವಿ. ಯಾಕಂದರೆ ನಮಗೆ ಆವಾಗ ಅಮಾವಾಸ್ಯೆಯಿಂದನೇ ಲೆಕ್ಕ ಸ್ಟಾರ್ಟು, ಒಂದು ತಿಂಗಳು. ಈಗಿಂದ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿಂದ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಒಂದಿನದಲ್ಲಿ ಅಂತೂ ಅಡುಗೆ ಮನೆ ಮುಗಿಯಲ್ಲ, ಯಾಕಂದರೆ ಒಂದು 2-3 ದಿನ ಬೇಕೇ ಬೇಕು. ನಾನು ಒಬ್ಬಳೇ ಮಾಡ್ಕೊಳೋದ್ರಿಂದ ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತೀನಿ. ಇವತ್ತು ಇದು ಎದುರುಗಡೆ ಏನು ನೋಡ್ತಾ ಇದ್ದಾರೆ, ಗಾಜಿನ ಬಾಟ್ಲು, ಹಾಗೆ ಪ್ಲಾಸ್ಟಿಕ್ ಬಾಟ್ಲ್ ಇದೆ. ಅದನ್ನು ಫುಲ್ ಎಲ್ಲ ಅದರಲ್ಲಿರೋ ರೇಷನ್ ಎಲ್ಲ ಒಂದು ಕವರಿಗೆ ಹಾಕಿ ತೆಗೆದು, ಅದನ್ನೆಲ್ಲ ಖಾಲಿ ಬಾಟಲ್ನ ಸಿಂಕಲ್ಲಿಟ್ಟು ಫುಲ್ಲೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒರೆಸಿ, ಅದರಲ್ಲಿ ಮತ್ತೆ ರೇಷನ್ನ ತುಂಬಿ ಇಡಬೇಕು. ಇವತ್ತೊಂದೇ ದಿನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನಾಡಿದ್ದು ಮತ್ತೆ ಮಿಕ್ಕಿರೋದನ್ನು ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಈಗ ಫುಲ್ಲೆಲ್ಲ ಇದರಲ್ಲಿ ಸ್ವಲ್ಪ ಕೆಲವೊಂದೆಲ್ಲ ಖಾಲಿನೇ ಬಿಟ್ಟಿದ್ದೀನಿ ನಾನು, ಯಾಕಂದರೆ ಹೆಂಗೂ ಹಬ್ಬ ಬಂತು, ತೊಳಿಬೇಕು. ಹಾಗಾಗಿ ಆಲ್ಮೋಸ್ಟ್ ಸ್ವಲ್ಪ ಖಾಲಿನೇ ಇದೆ ಎಲ್ಲ ಬಾಕ್ಸಸ್ಸು, ಸ್ವಲ್ಪನೇ ಇದ್ದಾವೆ. ಅವನ್ನೆಲ್ಲ ಸಣ್ಣ ಪುಟ್ಟ ಇರೋ ಒಂದು ಕವರಿಗೆ ಹಾಕಿಡ್ತೀನಿ, ಇಲ್ಲಾಂದರೆ ಒಂದು ಡಬ್ಬಿಗೆ ಹಾಕಿಡ್ತೀನಿ ಅಷ್ಟೇ. ಆಮೇಲೆ ಡಬ್ಬಿ ಎಲ್ಲ ತೊಳೆದು ಕ್ಲೀನಾಗಿ ಒರೆಸ್ಕೊಂಡು, ಆಮೇಲೆ ಮಿಕ್ಕಿರೋದು ಎಲ್ಲ ಡಬ್ಬಿಗಳಿಗೂ ರೇಷನ್ ಆಲ್ರೆಡಿ ತೊಗೊಂಬಂದು ಇಟ್ಟಿದ್ದೀವಿ. ಆ ರೇಷನ್ ಎಲ್ಲ ಫುಲ್ ಹಾಕಿ ಜೋಡಿಸ್ಕೋಬೇಕು. ಇವತ್ತು ಒಂದೇ ದಿನ ಮಾತ್ರ ಫುಲ್ ಇದಿಷ್ಟ ಆಗುತ್ತೆ, ಯಾಕಂದರೆ ನಿಧಾನಕ್ಕೆ ಮಾಡ್ಕೋಬೇಕು. ಅದರಲ್ಲಿ ಗಾಜಿನ ಬಾಟ್ಲು ಬೇರೆ ಇಟ್ಟಿದ್ದೀನಿ ನಾನು. ಪ್ಲಾಸ್ಟಿಕ್ ಬಾಟ್ಲ್ ಈ ಥರ ತೊಳೆದು ಡಬ ಹಾಕಂಗಿರಲ್ಲ, ಯಾಕಂದರೆ ಒಂಚೂರು ಟಚ್ ಆದರೆ ಸೀಳೋಗ್ಬಿಡುತ್ತೆ. ಇದು ಮೊನ್ನೆನೇ ತೊಳೆದಿಟ್ಟಿದ್ದೀನಿ, ಕ್ಲೀನಾಗಿದೆ ಚೆನ್ನಾಗಿ. ಆಲ್ಮೋಸ್ಟ್ ನಾನು ಫುಲ್ ಎಲ್ಲ ಕಿಚನಲ್ಲಿರೋ ಎಲ್ಲ ಬಾಕ್ಸಸ್ಸನ್ನು ತೊಳೆದಿಡ್ತೀನಿ, ಯಾಕಂದರೆ ಯಾವುದೂ ಬಿಡಲ್ಲ. ಬನ್ನಿ, ಈಗ ಬೇಗ ಬೇಗ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಎಲ್ಲರಿಗೂ ಹಬ್ಬ ಬಂದರೆ ಇದೊಂಥರ ಟೆನ್ಷನ್ನು. ಮನೇಲಿ 1-2-3 ಜನ ಇದ್ದರೆ ಆರಾಮಾಗಿ ಬೇಗ ಬೇಗ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅಡುಗೆ ಮನೆ ಒಂದು ದಿನದಲ್ಲಿ ಮಾಡ್ಬೋದು, ಹಾಗೆ ಬೆಡ್ರೂಮ್ಗಳು ಒಂದು ದಿನದಲ್ಲಿ, ಹಾಗೆ ಹಾಲ್ ಒಂದು ದಿನದಲ್ಲಿ, ಹಿಂಗೆ ಒಂದು 2-3 ದಿನದಲ್ಲೇ ಫುಲ್ ಮನೆ ಕ್ಲೀನಿಂಗ್ ಆಗೋಗ್ಬಿಡುತ್ತೆ. ಬಟ್ ಒಬ್ಬೊಬ್ಬರು ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಅಡುಗೆ ಮನೆ ಒಂದು 3 ದಿನ ಟೈಮ್ ತೊಗೊಳ್ತಾ ಇದ್ದೀನಿ. ಆಮೇಲೆ ಬೆಡ್ರೂಮ್ ಒಂದಿನ, ಇನ್ನೊಂದು ಬೆಡ್ರೂಮ್ ಒಂದಿನ ಆಗುತ್ತೆ, ಹಾಲ್ ಒಂದಿನ. ಟೋಟಲಾಗಿ ಒಂದು ವಾರ ಆದರೆ ಫುಲ್ ನಮ್ಮದು ಮನೆ ಕ್ಲೀನಿಂಗ್ ಮುಗಿದೋಗ್ಬಿಡುತ್ತೆ. ಫ್ರೆಂಡ್ಸ್, ಇದೆಲ್ಲ ಸ್ಟೀಲ್ ಡಬ್ಬಿ ನಾಳೆ ನಾಡಿದ್ದು 2 ದಿನ ತೊಗೊಂಡು ಕ್ಲೀನ್ ಮಾಡಿಬಿಡ್ತೀನಿ. ಬನ್ನಿ, ಈಗ ಬೇಗ ಬೇಗ ಇನ್ನು ಪ್ಲಾಸ್ಟಿಕ್ದೆಲ್ಲ ಫುಲ್ ಖಾಲಿ ಮಾಡ್ಕೊಂಡು ಇನ್ನು ತೊಳೆ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ನಾನಿಲ್ಲಿ ನೋಡ್ಬೋದು ನೀವು, ಈ ಥರದ್ದು ಮ್ಯಾಟ್ ಹಾಕ್ತೀನಿ. ಯಾಕಂದರೆ ದೂಸ ಕುಂತ್ರೂ ಹಂಗೆ ನಾವು ಹಸಿ ಬಟ್ಟೆ ತೊಗೊಂಡು ಒರೆಸ್ಕೋಬೋದು, ಇಲ್ಲಾಂದರೆ ತೆಗೆದು ಒರೆಸ್ಕೋಬೋದು. ಉಡ್ಡಿನ ಮೇಲೆ ಏನಾದರೂ ಕುತ್ಕೊಂಡ್ರೆ ಅದು ಫುಲ್ಲು ಗಲೀಜಾದಂಗೆ ಆಗುತ್ತೆ, ಯಾಕಂದರೆ ವೈಟ್ ಬೇರೆ ಇರುತ್ತೆ. ನಾನು ಎಲ್ಲದಕ್ಕೂ ಅಷ್ಟೇ ಈ ಥರದ್ದು ತರಿಸಿಬಿಟ್ಟು ಫುಲ್ ಎಲ್ಲದಕ್ಕೂ ಅದೇ ಥರ ಹಾಕಿದ್ದೀನಿ. ಇಲ್ಲಿ ಬಾರ್ಗೆಯಿಂದ ಇನ್ನೂ ಮೊನ್ನೆನೇ ಎಲ್ಲ ತೊಳೆದು ಕ್ಲೀನಾಗಿ ಒರೆಸ್ಕೊಂಡಿದ್ದೆ. ಈ ಬಾರ್ಗಿಂದ ಸ್ವಲ್ಪ ಅಷ್ಟೇ ಅಂದ್ಕೊಂಡು ಇನ್ನು ಹಸಿ ಬಟ್ಟೆ ತೊಗೊಂಡು ಒರೆಸ್ಕೊತೀನಿ ಅಷ್ಟೇ. ಅವಾಗವಾಗ ಈ ಥರ ತೆಗೆದು ಒರೆಸ್ಕೊತಾ ಇರ್ತೀನಿ, ಅಂಥ ಏನು ಗಲೀಜಾಗಿರಲ್ಲ. ಆಯಿತು, ಇನ್ನು ಫುಲ್ ಎಲ್ಲ ಇದಿಷ್ಟು ಒರೆಸ್ಕೊಂಡಾದ್ಮೇಲೆ ಡಬ್ಬಿಗಳೆಲ್ಲ ತೊಳೆದು ಒಣಗಿಸಿ ಅದಕ್ಕೆಲ್ಲ ಮತ್ತೆ ರೇಷನ್ ಹಾಕಿಡಬೇಕು. ಬೇಗ ಬೇಗ ಮಾಡ್ಕೊತ ಹೋಗ್ತೀನಿ. ಬನ್ನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಇರೋ ಡಬ್ಬಿಗಳೆಲ್ಲ ಜಾಸ್ತಿ
ಜಾಸ್ತಿ ಜಿಡ್ಡು ಹಾಗೆ ಗಲೀಜೇನಿರಲ್ಲ. ಯಾಕಂದರೆ ಒಂದೊಂದು ಖಾಲಿ ಆದಂಗೆಲ್ಲ ಅವಾಗನೇ ನಾನು ತೊಳೆದು ಇಟ್ಬಿಡ್ತೀನಿ. ಈ ಟೈಮಲ್ಲಿ ಜಾಸ್ತಿ ಏನು ಕೆಲಸ ಇಡಿಸಲ್ಲ, ಯಾಕಂದರೆ ಜಾಸ್ತಿ ಜಿಡ್ಡೇನಾದಿದ್ದರೆ ತುಂಬ ಟೈಮ್ ಹಿಡಿಯುತ್ತೆ ಕ್ಲೀನಾಗಿ ತೊಳೆದು ಇಡಬೇಕಾಗುತ್ತೆ. ಜಾಸ್ತಿ ಜಿಡ್ಡಿಲ್ಲ ಏನಿಲ್ಲ, ಆರಾಮಾಗಿ ತೊಳೆದು. ಗಾಜಿನ ಬಾಟ್ಲಿ ಕೂಡ ಹಾಗೆ ನಾನು ಒಂದೊಂದು ಏನೇನು ಖಾಲಿ ಆಗುತ್ತೆ ಅದನ್ನು ಹಂಗೆ ತೊಳೆದು ಇಡ್ತಿರ್ತೀನಿ, ಹಂಗಾಗಿ ಕ್ಲೀನಾಗಿರುತ್ತೆ. ಅವನೂ ಕೂಡ ತೊಳೆದು ಇಟ್ಟಿದ್ದೀನಿ. ಈಗ ಪ್ಲಾಸ್ಟಿಕ್ ಡಬ್ಬಿ ತೊಳೆದು ಇಡ್ತಾ ಇದ್ದೀನಿ. ಒಂದೊಂದು ಮಾಡ್ಕೊಂತ ಹೋಗ್ತೀನಿ ಅಷ್ಟೇ. ಇವತ್ತು ಫುಲ್ ಇದಿಷ್ಟು ಮುಗಿಸ್ಕೊತೀನಿ, ಮತ್ತು ನಾಳೆ ನಾಡಿದ್ದು 2 ದಿನ ಆ ಕಡೆ ಮಿಕ್ಕಿರೋ ಸ್ಟೀಲ್ ಡಬ್ಬ ಇದ್ದಾವೆ. ಹಾಗೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಡಬ್ಬನೇ ದೊಡ್ಡದಿದೆ, ಅದನ್ನು ತೊಳ್ಕೊತೀನಿ. ಓಕೆ, ಎಷ್ಟಾಗುತ್ತೆ ಅಷ್ಟು ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತೀನಿ. ಇನ್ನೂ ತುಂಬಾ ಟೈಮ್. ಫ್ರೆಂಡ್ಸ್, ಇಲ್ಲಿ ಎಲ್ಲ ಡಬ್ಬಿಗಳನ್ನ ತೊಳೆದಿಟ್ಟಿದ್ದೆ, ಒಂದೇ ಸರಿ ಒರೆಸೋಣ ಅಂತ ಹೇಳ್ಬಿಟ್ಟು. ಈ ಥರ ನಾನು ಕೆಳಗಡೆ ಒಂದು ಬಿಳಿದು ವೈಟ್ ಕಲರು ಲಪಾಟಿ ಹಾಕಿದ್ದೆ, ಅದರಲ್ಲಿ ಉಲ್ಟಾ ಎಲ್ಲ ಡಬ್ಬ ಹಾಕಿದ್ದೆ, ಎಲ್ಲ ನೀರು ಇಳಿದಿತ್ತು. ಈಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸಿಡ್ತಾ ಇದ್ದೀನಿ. ಒರೆಸಿಟ್ಟಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಹಾಕಿದರೆ ಆರಾಮಾಗಿ ಫ್ಯಾನಿಗೆ ಹಾರ್ಕೊಳುತ್ತೆ. ಆಮೇಲೆ ಫುಲ್ ಎಲ್ಲ ರೇಷನ್ ತುಂಬಿಡಬೇಕು. ಒಬ್ಬರೇ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಟಯರ್ಡ್ ಆಗುತ್ತೆ. ನಾನು ಅವಾಗ ಒಂಚೂರು ಗ್ಯಾಪ್ ತೊಗೊಂಡು ಟೀ ಕಾಫಿ ಕುಡಿತಾ ಇರ್ತೀನಿ. ಈ ಮನೆ ಕ್ಲೀನ್ ಮಾಡುವಾಗ ಮಧ್ಯದಲ್ಲಿ ಊಟ ಮಾಡೋಕ್ಕಾಗಲ್ಲ, ಒಂಥರ ಕೈ ಮೈ ಎಲ್ಲ ಫುಲ್ ಜಿಡ್ಡಾದಂಗೆ ಆಗಿರುತ್ತೆ. ಹಂಗಾಗಿ ನಾನು ಫುಲ್ ಎಲ್ಲ ಮುಗಿಸ್ಬಿಟ್ಟು ಇನ್ನೊಂದ್ಸಲ ಸ್ನಾನ ಮಾಡಿನೇ ಊಟ ಮಾಡ್ತೀನಿ. ಹಂಗಾಗಿ ಊಟ ಮಾಡೋಕ್ಕೋಗಲ್ಲ, ಟೀ ಕಾಫಿ ಕುಡಿತಾ ಇರ್ತೀನಿ ಅಶ್ವಾದಂಗೆಲ್ಲ. ಈಗ ಫುಲ್ ಎಲ್ಲ ತೊಳೆದು ಒಣಗಿದ್ದಾಯಿತು. ನೋಡ್ಬೋದು ನೀವು, ನಾನು ಎಲ್ಲನೂ ಮುಂಚೆನೇ ರೇಷನ್ ತೊಗೊಂಬಂದು ಇಟ್ಟಿದ್ದೆ. ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ತೊಳೆದು ಡಬ್ಬಿಗೆ ಹಾಕೋಣ ಅಂತ ಹಾಕಿರಲಿಲ್ಲ. ಈಗ ಫುಲ್ ಎಲ್ಲ ರೇಷನನ್ನು ಹಾಕಿ ಇಡಬೇಕು, ಜೋಡಿಸೋದು ಒಂದೇ ಉಳಿದಿದೆ. ಇದಿಷ್ಟು ಇವತ್ತು ಮಾಡ್ಕೊತೀನಿ. ಇನ್ನು ನಾಳೆ ನಾಡಿದ್ದು ಇನ್ನೊಂದು ಸೈಡದೇನಿದೆ ಅದನ್ನು ಮಾಡ್ಕೊತೀನಿ. ಇದು ತೊಗರಿಬೇಳೆ ಊರಲ್ಲಿ ಕಲ್ಲಲ್ಲಿ ಒಡೆದಿರೋದು, ಮೊನ್ನೆ ಅಕ್ಕ ಬರುವಾಗ ತೊಗೊಂಬಂದಿದ್ರು. ಈಗೆಲ್ಲನೂ ರೇಷನ್ ಹಾಕಿ ಇಡೋದೊಂದು ಬ್ಯಾಲೆನ್ಸ್ ಇದೆ. ನನ್ನ ಮಗಳದ್ದು ಕಾಲೇಜ್ ಟೈಮ್ ಹೋಗಿ ಕರ್ಕೊಂಬರಬೇಕು. ಅಷ್ಟರೊಳಗಡೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಅವಳನ್ನ ಕರ್ಕೊಂಬಂದಾದ್ಮೇಲೆ ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ಕೊತೀನಿ. ಫ್ರೆಂಡ್ಸ್, ಇವತ್ತಿಂದು ಕಿಚನ್ ಒಂದು ರ್ಯಾಕ್ ಮಾತ್ರ ಕ್ಲೀನ್ ಮಾಡಿ ಜೋಡಿಸಿಟ್ಟಿದ್ದೀನಿ. ಓಕೆ, ಇಷ್ಟಕ್ಕೆ ಇದೊಂದು ಮುಗೀತು. ಇವತ್ತಿಗೆ ಇದೊಂದು ಮುಗೀತು. ಬಟ್ ಇನ್ನು ನಾಳೆ ಇದು ಆಮೇಲೆ ಇದು ಫುಲ್ ಮುಗಿಸ್ಕೋಬೇಕು. ಇದೆಲ್ಲ ಇದರಲ್ಲೇನಿಲ್ಲ, ಅಷ್ಟು ಸ್ವಲ್ಪನೇ ಇದೆ. ಇದೆಲ್ಲ ಮುಗಿಸ್ಕೊಂಡು ಇದೊಂದು ಸ್ವಲ್ಪ ಇದೆ, ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಮುಗಿಯುತ್ತೆ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ. ಇವತ್ತು ಕೂಡ ಕಿಚನ್ ಕ್ಲೀನ್ ಮಾಡೋದಿದೆ. ನಿನ್ನೆ ಒಂದು ಸ್ವಲ್ಪ ನೆನೆ ಮಾಡಿದ್ದೆ, ಆಲ್ರೆಡಿ
ನೋಡಿರ್ತೀರ. ಇವತ್ತಿಂದು ಇದೆಲ್ಲ ಫುಲ್ ಸ್ಟೀಲ್ ಡಬ್ಬಿ, ಹಾಗೆ ಈ ಕಡೆ ಪ್ಲಾಸ್ಟಿಕ್ ಡಬ್ಬಗಳು ಎಲ್ಲ. ಒಂದು ಅರ್ಧ ಪ್ಲಾಸ್ಟಿಕ್ ಡಬ್ಬಿ ತೊಳೆದು ನಾನು ಒಳಗಡೆ ಆರ್ಸೋಕ್ಕಿಟ್ಟಿದ್ದೀನಿ. ಇನ್ನು ಸ್ಟೀಲ್ ಡಬ್ಬಿ ಹಾಗೆ ಪ್ಲಾಸ್ಟಿಕ್ ಡಬ್ಬಗಳು ಇದ್ದಾವೆ, ಒಂದು ಸ್ವಲ್ಪ ಅಕ್ಕಿ ಡಬ್ಬ ಹಾಗೆ ಹಿಟ್ಟಿನ ಡಬ್ಬಗಳೆಲ್ಲ ಬಾತ್ರೂಮಲ್ಲಿ ತೊಳಿತೀನಿ. ಇಲ್ಲಿ ಇಷ್ಟೊತ್ತು ನಿಂತು ತೊಳೆದು ನನಗೆ ಸಿಂಕ್ ಹತ್ರ ಕಾಲು ನೋವು ಬರೋಕತ್ತದ, ಹಂಗಾಗಿ ಬಾತ್ರೂಮಲ್ಲಿ ಆರಾಮಾಗಿ ಟೇಬಲ್ ಹಾಕ್ಯಂಡು ಕೂತ್ಕೊಂಡು ತೊಳಿಬೋದು. ಬನ್ನಿ ಈಗ ಆದಷ್ಟು ಡಬ್ಬಿ ಎಲ್ಲ ತೊಳೆದಾಗಿ ಕ್ಲೀನಾಗಿ ಒರೆಸ್ಕೊಂಡ್ರೆ ಅದೊಂದು ಕೆಲಸ ಮುಗಿಯುತ್ತೆ. ಇದಿಷ್ಟು ಫುಲ್ ಒರೆಸ್ಕೊಂಡಿದ್ದೀನಿ ನಾನು. ಅದು ಮ್ಯಾಟೆಲ್ಲ ಹಾಕಿದ್ದೆ, ಅದನ್ನು ತೆಗೆದು ತೊಳೆದು ಆರೆ ಹಾಕಿದ್ದೀನಿ, ಆಲ್ರೆಡಿ ಒಣಗೋಗಿದೆ ಅದು. ಈಗ ಡಬ್ಬಿಗಳೆಲ್ಲ ತೊಳೆದು ಅದೊಂದು ಸ್ವಲ್ಪ ಒಣಗಿಸಿ ಆಮೇಲೆ ಇದನ್ನೆಲ್ಲ ಮ್ಯಾಟ್ ಹಾಕಿ ಡಬ್ಬಿ ಇಟ್ಟಿನಂದರೆ ಅರ್ಧ ಕೆಲಸ ಆಗುತ್ತೆ. ಓಕೆ ಬನ್ನಿ ಈಗ ಬಡಬಡ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಫ್ರೆಂಡ್ಸ್, ಇಲ್ಲಿ ನಾನು ಆಗಲೇ ಅರ್ಧ ಡಬ್ಬಿನ ತೊಳೆದು ಇಟ್ಟಿದ್ದೀನಿ. ಉಲ್ಟಾ ಡಬ್ಬ ಹಾಕಿದ್ದೀನಿ, ಎಲ್ಲ ನೀರಿಳಿಯುತ್ತೆ. ಇದರಲ್ಲಿ ಇರೋದನ್ನೆಲ್ಲ ಪ್ಲಾಸ್ಟಿಕ್ ಕವರ್ದಲ್ಲಿ ಈ ಥರ ಮರದಲ್ಲಿ ಹಾಕಿಟ್ಟಿನಿ. ಆ ಡಬ್ಬಿನ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಒಣಗಿದ್ದಾದ್ಮೇಲೆ ಇದನ್ನೆಲ್ಲ ಫುಲ್ ಅದರಲ್ಲೇ ಫಿಲ್ ಮಾಡಬೇಕು. ಈ ಥರ ಎಲ್ಲ ಸ್ವಲ್ಪ ಇರೋದನ್ನೆಲ್ಲ ಸಣ್ಣ ಸಣ್ಣ ಬಟ್ಲಲ್ಲಿ ಹಾಕಿ ಈ ಥರ ಇಟ್ಕೊಂಡಿರ್ತೀನಿ. ಇದು ನೋಡ್ಬೋದು, ಕಪ್ಪುಗಳು ಒಂದೊಂದು ಸಿಂಗಲ್ ಇರೋದನ್ನೆಲ್ಲ ಸೈಡಿಗೆ ಎತ್ತಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಸಟ್ಟಿರೋದನ್ನೆಲ್ಲ ಯೂಸ್ ಮಾಡೋಣ ಅಂತ. ಫ್ರೆಂಡ್ಸ್, ಇದು ಹೊಸ ಮಡಿಕೆಯನ್ನು ನಾನು ಇನ್ನೂ ಯೂಸ್ ಮಾಡಿಲ್ಲ. ಎರಡು ಹಾಗೇ ಇದೆ. ಇದು ಮುಂಚೆ ತಂದಿರೋದು 2 ಮಡಿಕೆ ಇತ್ತು, ಚಿಕ್ಕದು ಹಾಲು ಮೊಸರಿಗೆ. ಇನ್ನೂ 2 ಮಡಿಕೆ ತೊಗೊಂಬಂದಿದ್ದೀನಿ. ಇದು ಇನ್ನೂ ಯೂಸ್ ಮಾಡಿಲ್ಲ. ಇನ್ನು ನೆಕ್ಸ್ಟು ಇದನ್ನು ಯೂಸ್ ಮಾಡಬೇಕು. ಏನಾದರೂ ಪಲ್ಯ ಮಾಡೋಕ್ಕೆ, ಕಾಳುಗಳು ಮಾಡೋಕ್ಕೆ, ಹಾಗೆ ಬದ್ನಿಕಾಯಿ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪುಟ್ಟದಾಗಿ ತುಂಬಾ ಚೆನ್ನಾಗಿದೆ. ನನಗೆ ಈ ಥರದ್ದು ತೊಗೊಳಕ್ಕೆ ತುಂಬಾ ಇಷ್ಟ. ಫ್ರೆಂಡ್ಸ್, ಇಲ್ಲಿ ಬಾತ್ರೂಮಲ್ಲಿ ನೋಡ್ಬೋದು ನೀವು, ಡಬ್ಬಿಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಕಾಲು ನೋವು ಬರ್ತಾಯಿತ್ತು, ಕುಂತು ತೊಳೆಯೋಣ ಅಂತ. ಜಾಸ್ತಿ ಏನು ಡಬ್ಬಿಗಳಿಲ್ಲ. ಸ್ಟೀಲ್ದೊಂದು 4 ಇದೆ, ಪ್ಲಾಸ್ಟಿಕ್ದೊಂದು 4 6 ಇದೆ ಅಷ್ಟೇ. ಇದೆಲ್ಲ ಇಲ್ಲೇ ಬಾತ್ರೂಮಲ್ಲೇ ಕುಂತು ತೊಳೆದ್ರಾಯಿತು ಆರಾಮಾಗಿ ಅಂತ ಮ್ಯಾಟ್ ಕೂಡ ಇಲ್ಲಿ ಹಾಕಿದ್ದೀನಿ. ಈಗ ಮ್ಯಾಟ್ ತೊಳೆದು ಹಾಕಬೇಕು. ಮ್ಯಾಟು ತೊಳೆದು ಹಾಕಿದ್ಮೇಲೆ ಇದಿಷ್ಟೆಲ್ಲ ಡಬ್ಬಿಗಳು ತೊಳೆದು ಆಮೇಲೆ ಒರೆಸ್ಕೊಂಡು ಇದಕ್ಕೆಲ್ಲ ಅಕ್ಕಿ ಹಿಟ್ಟು ಅದನ್ನೆಲ್ಲ ಫಿಲ್ ಮಾಡಿಟ್ರೆ ಇವತ್ತು ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊತೀನಿ ಕೆಲಸ. ಒಂದೇ ದಿನ ಅಂದರೆ ಆಗೋಲ್ಲ, ಮತ್ತು ನಾಳೆ ಒಂದಿನ ಇಟ್ಕೊತೀನಿ. ಇಲ್ಲಿ ನೋಡ್ಬೋದು ನೀವು, ಫುಲ್ ಎಲ್ಲ ಡಬ್ಬಿಗಳನ್ನ ತೊಳೆದು ಕ್ಲೀನಾಗಿ ಒರೆಸಿ ಫ್ಯಾನಿಗೆ ಇಟ್ಟಿದ್ದೀನಿ. ಒಂದು 5-10 ನಿಮಿಷ ಅದು ಒಣಗಿದ್ರೆ ಸಾಕಾಗುತ್ತೆ. ಇಲ್ಲೆಲ್ಲ ಮ್ಯಾಟ್ ಕೂಡ ಒಗೆದಾಕಿದ್ದೀನಿ, ಅದನ್ನು ಕೂಡ ಒಣಗಿತು. ಈಗ ಫುಲ್ ಎಲ್ಲ ಇದಕ್ಕೆ ಮ್ಯಾಟ್ ಹಾಕಿ ಅವೆಲ್ಲ ಡಬ್ಬಿಗಳಿಟ್ರೆ ಒಂದು 10% ಕೆಲಸ ಕಿಚನ್ದು ಆದಂಗೆ. ಇನ್ನೂ ಒಂದು ಸ್ವಲ್ಪ ಇದೆ, ಅದು ನಾಳೆ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ಎಲ್ಲ ಡಬ್ಬಿಗಳನ್ನು ಜೋಡಿಸಿಟ್ಟಿದ್ದೀನಿ. ಯಾವ್ದು ಕ್ರೇಷನ್ ಹಾಕ್ಬೇಕು ಅದನ್ನೆಲ್ಲ ಹಾಕ್ಕೊಂಡು ಹಂಗೆ ಇಡ್ತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟು ಸ್ವಲ್ಪ ಇರೋದನ್ನು ಸ್ವಲ್ಪ ಸಣ್ಣ ಡಬ್ಬೆಲ್ಲ ಹಾಕ್ಬಿಡ್ತೀನಿ. ಜಾಸ್ತಿ ಇರೋದನ್ನು ಸ್ವಲ್ಪ ದೊಡ್ಡ ಡಬ್ಬೆಲ್ಲ ಹಾಕಿಡ್ತೀನಿ. ಇದು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಹಾಗೆ ಇದು ಖಾರ ಪುಡಿ, ಈ ಥರ ಟ್ರಾನ್ಸ್ಪರೆಂಟ್ ಡಬ್ಬೆಗಳಲ್ಲಿ ಇಡ್ತೀನಿ. ರೇಷನ್ ತೊಗೊಂಬಂದಿರೋದು ಪ್ಯಾಕೆಟ್ ಎಲ್ಲ ಇರೋದನ್ನೆಲ್ಲ ಇಲ್ಲಿ ಮೇಲೆ ಸ್ಟೀಲ್ ಡಬ್ಬ ಕಾಣಿಸುತ್ತಲ್ಲ ದೊಡ್ಡದು, ಅದರಲ್ಲಿ ಹಾಕಿಟ್ಟಿದ್ದೀನಿ. ಖಾರ ಪುಡಿನೂ ಅಷ್ಟೇ, ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಹೊರಗಡೆ ಇಟ್ಕೊಂಡಿರ್ತೀನಿ. ಮಿಕ್ಕಿರೋದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಯಾಕಂದರೆ ಹೊರಗಡೆ ಇಟ್ಟರೆ ಖಾರ ಪುಡಿ ಬೆಳ್ಳಗಾಗುತ್ತೆ. ಮೊನ್ನೆ ಅಕ್ಕ ಕೂಡ ಊರಿಂದ ಬರುವಾಗ ಒಂದು 3 kg ಕುಡ್ಸ್ಕೊಂಬಂದಿದ್ರು. ನಾನು ಹೊರಗಡೆದು ಅಂಗಡಿದು ಯೂಸ್ ಮಾಡಲ್ಲ. ಮೆಣಸಿನಕಾಯಿ ತೊಗೊಂಡೆ ಖಾರ ಕುಡಿಸೋದು, ಅದನ್ನೇ ಯೂಸ್ ಮಾಡ್ತೀನಿ ನಾನು. ಮಡಿಕೆ ತೋರಿಸಿದ್ನಲ್ಲ ನಾನು ನಿಮಗೆ ಹೊಸದು, ಇನ್ನೂ 2 ಮಡಿಕೆ ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು. ಮುಂಚೆ ತೊಗೊಂಬಂದಿರೋದು 4 ಮಡಿಕೆ, 2 ದೊಡ್ಡದಿದೆ ಅನ್ನ ಸಾಂಬಾರಿಗೆ, ಒಂದು ಹಾಲು ಮೊಸರಿಗೆ ಅಂತ 4 ಮಡಿಕೆ ಇತ್ತು. ಆಮೇಲೆ ಮತ್ತೆ ಇನ್ನೂ 1-2 ಹೊಸ ಮಡಿಕೆ ತೊಗೊಂಡಿದ್ದೆ ನಾನು. 4 ಮಡಿಕೆ ಪುಟ್ಟದಿದೆ, 1-2 ಮಡಿಕೆ ದೊಡ್ಡದು. ಫ್ರೆಂಡ್ಸ್, ಇಲ್ಲೆಲ್ಲ ಫುಲ್ ನೋಡ್ಬೋದು, ಎಲ್ಲ ಜೋಡಿಸಿ ಕ್ಲೀನಾಗಿ ಒರೆಸಿ ಇಟ್ಟಿದ್ದೀನಿ. ಲಂಚ್ ಬಾಕ್ಸು ಕೂಡ ಅಷ್ಟೇ, ನಮಗೆ ಬೇಕಿರೋದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಬೇಡವಾದದ್ದನ್ನು ಪ್ಲಾಸ್ಟಿಕ್ ಡಬ್ಬಗಳೆಲ್ಲ ಇಲ್ಲಿ ಹಿಂದ್ಗಡೆ ಜಾಗ ಇರುತ್ತೆ, ಹಂಗಾಗಿ ಅಲ್ಲಿ ಇಟ್ಟಿದ್ದೀನಿ. ಫುಲ್ ಕ್ಲೀನಾಗಿ ಈ ಥರ ಕಿಚನ್ ಸೆಟಪ್ ಆಯಿತು. ಇಲ್ಲಿ ಒಂದು ಮಿಕ್ಸಿ, ಕುಕ್ಕರು, ಡೈಲಿ ಯೂಸ್ ಮಾಡೋ ಕುಕ್ಕರ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಕೂಡ ನಾಳೆ ಮಾಡ್ತೀನಿ. ಇಲ್ಲಿ ಸ್ಟ್ಯಾಂಡ್ ಕೂಡ ತೊಳೆದಿಟ್ಟಿದ್ದೀನಿ.
ಫ್ರೆಂಡ್ಸ್, ಇದು ಪಾತ್ರ ಸ್ಟ್ಯಾಂಡು ನಾನು ಮದುವೆಲಿ ಕೊಟ್ಟಿರೋದು. ಸುಮ್ಮನೆ ಕಟ್ಟಿ ಹಿಂದಕ್ಕೆ ಬಿಸಾಕಿದರೆ ವೇಸ್ಟ್ ಆಗುತ್ತೆ ಅಂತ ನಾನು ಈ ಥರ ಪ್ಯಾಸೇಜಲ್ಲಿ ಒಡಿಸಿಟ್ಟಿದ್ದೀನಿ. ನೋಡ್ಬೋದು, ತಟ್ಟೆಗಳು ಹಾಕ್ಬೋದು, ಹಾಗೆ ನೀರು ಕುಡಿಯೋ ಗ್ಲಾಸಸ್ಸು, ನಾಷ್ಟದ ಪ್ಲೇಟು, ತೆಂಬಿಗೆ ಎಲ್ಲನೂ ನಾನು ಅವಾಗವಾಗ ಚೇಂಜ್ ಮಾಡ್ತಾನೇ ಇರ್ತೀನಿ. ಇದೇ ಥರ ಕಂಟಿನ್ಯೂ ಇರಲ್ಲ. ಫ್ರೆಂಡ್ಸ್, ಇದು ಅಡುಗೆ ಮನೆಯದು ಎಣ್ಣೆ ಬಾಟ್ಲ್ ಇದೆಲ್ಲ ಫುಲ್ ಇದನ್ನು ಕೂಡ ತೊಳ್ಕೊಂಡಿದ್ದೀನಿ. ಇನ್ನು ಆಮೇಲೆ ಸಿಲಿಂಡ್ರ್ ಕೆಳಗಡೆ ಕೂಡ ಇದಿಷ್ಟು ಕ್ಲೀನ್ ಮಾಡಿ ಇದನ್ನು ಫುಲ್ ಎಲ್ಲ ನಾನು ಅಡುಗೆ ಮನೆಯದು ಏನೇನಿರುತ್ತೆ ಎಲ್ಲನೂ ತೊಳೆದಿಡ್ತೀನಿ. ಮೇಲೆದು ಸಜ್ಜದ ಮಾತ್ರ ಹೋಗಿಲ್ಲ, ಯಾಕಂದರೆ ಅದು ಮೊನ್ನೆ ಯುಗಾದಿಗೆ ಕ್ಲೀನಾಗೆಲ್ಲ ತೊಳೆದಿಟ್ಟಿದ್ದೀನಿ. ಇದನ್ನು ಫುಲ್ಲು ಎಲ್ಲ ತೊಳೆದು ಇಲ್ಲಿ ಯಾವುದು ಡೈಲಿ ಯೂಸ್ ಮಾಡೋದನ್ನು ಹತ್ರ ಇಟ್ಕೊಂಡಿರ್ತೀನಿ. ಯಾಕೆ ಅಳ್ತಾ ಇದ್ದೀರಲ್ಲ ರೀ ಯಾಕೆ ಕಣ್ಣಲ್ಲಿರು? ಬೆಳಗ್ಗಿಂದ ಕೆಲಸ ಮಾಡಿ ಸುಸ್ತಾಗಿದ್ದೀರಾ? ನಿನಗೆ ಹುಷಾರಿಲ್ಲ ಅಂತೇಳಿ ನಾನು ರಜೆ ಹಾಕ್ಬಿಟ್ಟು ನಿನಗೆ ಕೇರ್ ಮಾಡೋಣ ಅಂತ ಇದ್ದರೆ ನನಗೆ ನೆಗಡಿ ಬಂದ್ಬಿಡ್ತು. ಬೆಳಗ್ಗಿಂದ ಏನೆಲ್ಲ ಕೆಲಸ ಮಾಡಿದ್ದೀರಾ ನನಗೋಸ್ಕರ? ಊಟ ಮಾಡಿದ್ದೀನಿ, ನನ್ನ ತಟ್ಟೆ ನಾನೇ ಎತ್ತಿಟ್ಟಿದ್ದೀನಿ, ನನ್ನ ಕೈನ ನಾನೇ ತೊಳೆದಿದ್ದೀನಿ. ನಿನಗೋಸ್ಕರ ಎಳ್ನೀರು ತೊಗೊಂಬಂದಾಗ ಹೊಡೆದ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ಎಷ್ಟು ದೊಡ್ಡ ಎಳ್ನೀರು, ನಾನು ಒಬ್ಬನೇ ಹೊಡೆದಿದ್ದೀನಿ. ಇದೇ ದೊಡ್ಡ ಕೆಲಸನಾ? ಇದರಿಗಿಂತ ಕೆಲಸ ಯಾರು ಮಾಡೋಕ್ಕಾಗುತ್ತೆ? ನೋಡು, ನಿನಗೋಸ್ಕರ ಅಷ್ಟು ನೀರು ಹೊಡೆದಿರೋದು ಅವರೇ ಕುಡಿತಾರೆ. ಈಗ ಅಷ್ಟೇ ಎಳ್ನೀರು ನಿನಗೋಸ್ಕರ ಕುಡಿ. ಇದೇ ದೊಡ್ಡ ಕೆಲಸ ನಮ್ಮ ಮನೆಯವ್ರು ಮಾಡ್ತಾ ಇರೋದು. ಹೆಲ್ಪ್ ಅಂದರೆ ಇಷ್ಟೇ, ಮತ್ತೇನು ಜಾಸ್ತಿ ಆಗಲ್ಲ ಅವರಿಂದ. ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಕಂಟಿನ್ಯೂ ಆಗಿ 3 ದಿನ ಕೆಲಸ ಮಾಡಿರೋದ್ರಿಂದ ನಾನು ಮಧ್ಯದಲ್ಲಿ ಜಾಸ್ತಿ ಟೀ ಕಾಫಿ ಕುಡಿದು ಗ್ಯಾಸ್ಟ್ರಿಕ್ ಫುಲ್ಲು ಜಾಸ್ತಿ ಆಗಿಬಿಟ್ಟಿತ್ತು. ನನಗೆ ತುಂಬನೇ ಹುಷಾರಿರಲಿಲ್ಲ. ಕೈಗೆ ನರಕ್ಕೆಲ್ಲ ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ಬಿಟ್ಟಿದ್ದೆ. ಹಂಗಾಗಿ ಫುಲ್ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಒಂದು 3-4 ದಿನ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿತ್ತು. ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿರೋದ್ರಿಂದ ಡಾಕ್ಟ್ರು ಏನು ಮಸಾಲೆ ಐಟಮ್ ಊಟ ಮಾಡಬಾರ್ದು, ಬರೀ ಅನ್ನ, ಮಜ್ಜಿಗೆ, ಅನ್ನ, ಹಾಲು ಇದೇ ಥರ ಊಟ ಮಾಡಬೇಕಂತ ಹೇಳಿದರು. ಒಂದು 3 ದಿನ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡೋಣ ಅಂತ ಮನೆ ಕ್ಲೀನಿಂಗಿಗೆ ಮತ್ತೆ ಹೋಗಲೇ ಇಲ್ಲ ನಾನು. ಇಲ್ಲಿ ನನ್ನ ಮಗಳು ಅನ್ನ ಮಾಡಿದ್ಲು, ಹಂಗಾಗಿ ಅನ್ನ ಮಜ್ಜಿಗೆ ಉಣ್ತಾ ಇದ್ದೀನಿ. ನಮ್ಮ ಮನೆಯವರು ನನಗೆ ಫುಲ್ಲು ಒಂಥರ ಸುಸ್ತಾದಂಗೆ ಆಗೋಗ್ಬಿಟ್ಟಿತ್ತು. ಅವರೇ ತೊಗೊಂಬಂದು ನೀಡಿ ಕೊಟ್ಟರು. ಇಲ್ಲಿ ಊಟ ಮಾಡ್ತಾಯಿದ್ದೀನಿ. ಒಂದು 3-4 ದಿನ ರೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋಣ ಅಂತ. ನಿಜಕ್ಕೂ ಈ ಕ್ಲೀನಿಂಗ್ ಕೆಲಸ ತುಂಬನೇ ಕಷ್ಟ. ಒಬ್ಬರೇ ಮಾಡೋದ್ರಿಂದ ಇನ್ನೂ ಕಷ್ಟ ಆಗುತ್ತೆ. ನಾನು ಈ ಸರಿ ತುಂಬನೇ ಸುಸ್ತಾಗೋಗಿದೆ ನನಗೆ ಈ ಸರಿ. ಅದಕ್ಕೆ ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟೇ ಮಾಡಿಕೊಂಡು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. 2-3 ಇದ್ದರೆ ಬೇಗ ಬೇಗ ಆಗುತ್ತೆ, ಎಲ್ಲರೂ ಒಂದೊಂದು ಹೆಲ್ಪ್ ಮಾಡಿದರೆ. ಬಟ್ ನಾನು ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ತುಂಬನೇ ಕಷ್ಟ ಆಯಿತು ನನಗೆ. ಆಮೇಲೆ ಇನ್ನೊಂದು 2 ಬೆಡ್ರೂಮ್ ಇದೆ. 2 ಬೆಡ್ರೂಮು, ಹಾಲ್ ಒಂದು ಮಾಡ್ಕೊಂಬಿಟ್ರೆ ಆಲ್ಮೋಸ್ಟು ಎಲ್ಲ ಮುಗ್ದಂಗೆ. ರೆಸ್ಟ್ ಮಾಡಿ ಕೆಲಸ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಮನೆ ಕ್ಲೀನ್ ಮಾಡೋಷ್ಟರಲ್ಲೇ ನನಗೆ ತುಂಬ ಗ್ಯಾಸ್ಟ್ರಿಕ್ ಆಗಿ 2-3 ದಿನ ತುಂಬನೇ ಹುಷಾರಿರಲಿಲ್ಲ. ಹಂಗಾಗಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಒಂದು 2-3 ದಿನ ಮತ್ತೆ ರೆಸ್ಟ್ ಮಾಡಿ ನಾನು ದೇವ್ರ ಮನೆಯದು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಆಮೇಲೆ 2 ಬೆಡ್ರೂಮು, ಹಾಲು ಫುಲ್ಲು ಎಲ್ಲ ಕಂಪ್ಲೀಟಾಗಿ ಮುಗೀತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.
ಫ್ರೆಂಡ್ಸ್ ಇದೆಲ್ಲ ಫುಲ್ ಬೆಡ್ರೂಮ್ ಕೂಡ 2 ಬೆಡ್ರೂಮ್ ಕೂಡ ಕ್ಲೀನ್ ಆಯಿತು, ಹಾಲು ಕ್ಲೀನ್ ಆಯಿತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ಎಲ್ಲ ಮನೆ ಕ್ಲೀನಿಂಗ್ ಆಯಿತು. ನೀವು ಕೂಡ ಮನೆ ಕ್ಲೀನ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮನೆ ಕ್ಲೀನ್ ಮಾಡೋದು ಹೇಳಿದಷ್ಟು ತುಂಬಾ ಸುಲಭ ಅಲ್ಲ, ತುಂಬಾ ಕಷ್ಟ.